ನಾವು ಸಖತ್ತಾಗಿದ್ದೀವಿ. ನಾವು ಆ್ಯಪಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ 15,000 ಪ್ರಾಡಕ್ಟ್ಸ್ಗಳನ್ನ ತಗೊಂಡ್ವಿ ಅಂತೆಲ್ಲ ಹೇಳಿದ್ವಲ್ಲ. ಆ್ಯಂಡ್ ಅದರಲ್ಲಿ ಕಮೆಂಟ್ಸ್ಗಳೆಲ್ಲ ನಾನು ಓದಿದೆ. ಶೀನ್ ಆ್ಯಪಲ್ಲಿ ಒಂದು ಹೊಸ್ದಾಗೇನೋ ಲಾಂಚ್ ಮಾಡಿದ್ದಾರೆ ವೋಚರ್ ಕಾರ್ಡ್ ಅಂತೇಳಿ. ಸೊ ಆ ವೋಚರ್ ಕಾರ್ಡಲ್ಲಿ ನನಗೆ 10,000 ರೂಪಾಯಿ ಬಂದಿತ್ತು, ಪಿಂಕಿಗೆ 5,000 ರೂಪಾಯಿ ಬಂದಿತ್ತು. ಅದಕ್ಕೋಸ್ಕರ ನಾವು ಶಾಪಿಂಗ್ ಮಾಡಿದ್ದು. ನಾನು ಕೂಡ ನಿಮ್ಗೆ ಗೊತ್ತು ನಾನು ಹೆಂಗೆ ಇರ್ತೀನಿ, ಬಟ್ಟೆಗೆ ನಾನು ಅಷ್ಟಾಗಿ ದುಡ್ಡು ಹಾಕಲ್ಲ. ಸೊ ಸುಮ್ಮನೆ ಒಂದು ಚಮಕಾಗಿರ್ಲಿ ಅಂದ್ಬಿಟ್ಟು ಅವತ್ತು ಹಂಗೆ ಮಾಡಿದ್ದು. ಬಟ್ ನನಗೆ 10,000 ರೂಪಾಯಿ ವೋಚರ್ ಕಾರ್ಡ್ ಬಂದಿತ್ತು, ನಮ್ಮ ಪಿಂಕಿಗೆ 5,000 ರೂಪಾಯಿ ವೋಚರ್ ಕಾರ್ಡ್ ಬಂದಿತ್ತು. ಸೊ ನಾನು ಇವಳಿಗೆ ಹೇಳಿದೆ ನೀನು ಟ್ರೈ ಮಾಡು. ನಾನು ಫಸ್ಟ್ ಟ್ರೈ ಮಾಡಿದೆ, ನನಗೆ 10,000 ರೂಪೀಸ್ ವೋಚರ್ ಕಾರ್ಡ್ ಬಂತು. ಇವಳು ನೀನು ಟ್ರೈ ಮಾಡು ಅಂತೇಳಿ ಅವಳಿಗೂ ಹಾಕೊಟ್ಟಾಗ ಅವಳಿಗೆ 5,000 ರೂಪೀಸ್ ವೋಚರ್ ಕಾರ್ಡ್ ಬಂತು. ಬೇರೆಯವರು ಮಾಡ್ಯಾರೆ ಬಟ್ ಅವ್ರಿಗೆ ಬಂದಿಲ್ಲ. ಎಲ್ಲರಿಗೂ ಬರಲ್ಲ, ಇಟ್ ಡಿಪೆಂಡ್ಸ್. ಬಂದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ. ಇಟ್ಸ್ ಏನಂತಾರೆ ಲಕ್ ಅನ್ಬೋದು ಅಷ್ಟೇ. ಬಂದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ. ಸೊ ನಂಗೆ 10,000 ರೂಪಾಯಿ ಬಂದಿತ್ತು. ನನ್ನ ಮೇಲೆ ಎಲ್ಲಾನು ಹಾಕಿ ಎಲ್ಲ ತಗೊಂಡ್ಮೇಲೆ ಮೇಲೆ ಒಂದು 64 ರೂಪೀಸ್ ಪೇ ಮಾಡಿದೆ ಅಷ್ಟೇ. ಅಂಡ್ ನಮ್ಮ ಪಿಂಕಾ ಮೇಲೆ ಒಂದು 57, ನೀನೇ 57, ನಾನೇ 56 ರೂಪೀಸ್, ನೀನೇ 180 ರೂಪೀಸ್, 164, ನಾನು 58 ರೂಪೀಸ್ ಅಷ್ಟೇ. 58 56 ಅಷ್ಟೇ. ಓಕೆ, ಇವಳು 58 ರೂಪೀಸ್ ಏನೋ ಮಾಡಿದ್ಲು, ನಾನು 164 ರೂಪೀಸ್ ಮೇಲೆ ಅಂದ್ರೆ ಸ್ಪೆಂಡ್ ಮಾಡಿದೆ. ಅಷ್ಟು ಬಿಟ್ರೆ ₹1 ಎಕ್ಸ್ಟ್ರಾ ಹಾಕಿಲ್ಲ ಗೈಸ್. ಸೊ ಆಂಟಿ ರಿಯಾಕ್ಷನ್ ಹೇಗಿರುತ್ತೆ ನಾವು 15,000 ರೂಪಾಯಿ ಅಂತ ಹೇಳಿದಾಗ ಅಂತ ಅಂದ್ಬಿಟ್ಟು ನಾವು ಅವತ್ತು ಏನು ಹೇಳಿಲ್ಲ ಅಷ್ಟೇ. ಆ್ಯಂಡ್ ಎಸ್, ನಾನು ಹೇಳಿದ್ದೆ ನಾವು ಸ್ಟೈಲಿಂಗ್ ಮಾಡ್ತೀವಿ, ಚೆನ್ನಾಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಸ್ಟೈಲಿಂಗ್ ಮಾಡಬೇಕಾ ಅಂತೇಳಿ. ಎಸ್, ತುಂಬ ಜನ ಎಸ್ ಮಾಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಆ ಬಟ್ಟೆಗಳನ್ನ ಹಾಕೊಂಡು ನಾವು ಸ್ಟೈಲಿಂಗ್ ಮಾಡ್ತೀವಿ, ಹೇಗಿದೆ ಅಂತ ತಿಳಿಸಿ. ಓಕೆ, ನೀನು ಹಂಗೋಗೋ, ನಾನು ಹಿಂಗೆ ಹೋಗ್ತೀನಿ. ಓಕೆ ಬಾಯ್. ಎಸ್ ಗೈಸ್, ಹೇಗೆ ಕಾಣಿಸ್ತಿದೆ? ಸೊ ಪಿಂಕಿದು ಟಾಪ್ ಅಲ್ಲ, ಓನ್ಲಿ ಜಸ್ಟ್ ಪ್ಯಾಂಟ್. ಸೊ ನೋಡಿ, ಜೀನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ನಂದು ಈ ಗ್ರೀನ್ ಕಲರ್ ಕಾರ್ಡ್ ಸೆಟ್. ಸೊ ಪಾಕೆಟ್ ಇದೆ, 2 ಸೈಡ್ ಪಾಕೆಟ್ ಇದೆ. ಅಂಡ್ ನೋಡಿ, ಟಾಪ್ ಬಂದು ಈ ರೀತಿ ಬರುತ್ತೆ. ಸೊ ಇಲ್ಲಿ ಓಪನ್ ಬರುತ್ತೆ ಶೋಲ್ಡರು, ಅಂಡ್ ಇದು ಈ ರೀತಿ ಕಾಣಿಸುತ್ತೆ. ಅಂಡ್ ಬ್ಯಾಕ್ ಸೈಡು ಈ ರೀತಿ ಕಾಣುತ್ತೆ. ಹಾಗೆ ತುಂಬಾನೇ ಪ್ಯಾಂಟ್ ಎಲ್ಲ ನೋಡಿ ತುಂಬಾನೇ ಸ್ಟ್ರೆಚಬಲ್ ಇದೆ. ಟಾಪು ಅಷ್ಟೇ, ಪ್ಯಾಂಟು ಅಷ್ಟೇ, ತುಂಬಾ ಸ್ಟ್ರೆಚಬಲ್ ಇದೆ. ಅಂಡ್ ಕ್ವಾಲಿಟಿ ಅಂತೂ ಔಟ್ ಆಫ್ ಔಟ್, ತುಂಬಾನೇ ಇಷ್ಟ ಆಯ್ತು ನನಗೆ. ಅಂಡ್ ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿ ಫಿಟ್ಟಿಂಗ್ ಚೆನ್ನಾಗಿ ಸಿಕ್ಕಿದ್. ನನಗೆ ಸೊಂಟ ಇಳಿತಿದ್ವು, ಖುಷಿ ಆಗುತ್ತೆ. ಚಲೋ, ಸಣ್ಣ ಆಗ್ಬಿಟ್ಟು ಯಾವಾಗ ಬಿಟ್ರು ಸೊಂಟ ಇಳಿತದೆ. ನಂದಿದೆ ಈ ಪಾರ್ಟೇ ನಂದು ಕಷ್ಟ ಆಕ್ಚುಲಿ, ಹೊಟ್ಟೆ ಇರೋದು. ಇವಳು ಇದನ್ನ ಕರಗಿಸ್ಬಿಟ್ಟವಳೆ. ನಮ್ಗೊಂಚೂರು ಟಿಪ್ಸ್ ಹೇಳಿ ಅಕ್ಕ, ನಾವು ಮಾಡ್ತೀವಿ, ಹೊಟ್ಟೆ ಕರಗಿಸ್ತೀವಿ. ನಮ್ಮ ಕೋಚ್ನ ಕೇಳಿ. ಅವ್ರ ಕೋಚ್ ಹೇಳಿದ್ರೆ ಅವ್ರು ಡಯಟ್ ಫುಡ್ ಕೊಡ್ತಾರೆ. ನಾನು ಡಯಟ್ ತಿನ್ನೋದು ನನಗೆ ಇಷ್ಟ ಇಲ್ಲ. ಸೊ ಈಗ ನೆಕ್ಸ್ಟ್ ಟೈಮ್ ಮತ್ತೆ ಜಂಪ್ ಮಾಡೋಣ. ರೆಡಿ? 3 2 1 ಲೀಲಾ ಹೇಳಿದ್ಯಮ್ಮ ಹೇಗಿದ್ದಾಳೆ ಗೈಸ್ ನೋಡಿ, ಆಕ್ಚುಲಿ ಚೆನ್ನಾಗಿಲ್ಲ, ಎಕ್ಸ್ಚೇಂಜ್ ಮಾಡ್ಬಿಡ್ತೀನಿ ಇದನ್ನ. ಐ ಥಾಟ್ ಚೆನ್ನಾಗಿರುತ್ತೆ ಓವರ್ ಸೈಜ್ ಟಿ ಶರ್ಟ್ ಅಂತ. ಬಟ್ ನಾನು ಎಲ್ ಸೈಜ್ ತಗೊಂಡಿರೋದ್ರಿಂದ ಅದು ಇನ್ನೂ ಓವರ್ ಸೈಜ್ ಆಗುತ್ತೆ. ಓವರ್ ಸೈಜ್ ಅಂದ್ರೆ ಓವರ್ ಆಗಿರುತ್ತಲ್ಲ. ಆಮೇಲೆ ಇನ್ನು ಜೀನ್ಸ್ ಬಗ್ಗೆ ಹೇಳಿದ್ರೆ ಜೀನ್ಸ್ ಕ್ವಾಲಿಟಿ ಇಸ್ ನೈಸ್, ಬಟ್ ನನಗೆ ಸೈಜು ನೋಡ್ತಾ ಇರ್ಬೋದು ಇವಿ ಟೈಟ್ ಆಗ್ಬಿಟ್ಟಿದೆ. ನಾನು 28 ಸೈಜ್ ತಗೊಂಡಿದ್ದೆ, ಬಟ್ ತುಂಬಾ ಟೈಟ್ ಆಗಿದೆ. ಕೂಡ ನಾನು ಕಷ್ಟ ಪಡ್ತಾ ಇದ್ದೀನಿ ನೋಡಿ. ಜಿಪ್ ಅರ್ಧ ಜಿಪ್ ಹಾಕಕ್ ಆಗ್ಲಿಲ್ಲ, ಹೊಟ್ಟೆ ಇರೋದ್ರಿಂದ. ಇಲ್ಲೂ ಕೂಡ ಈ ಪಾರ್ಟ್ ಕೂಡ ಫುಲ್ಲು ಟೈಟ್ ಇದೆ, ಇಲ್ಲ ಎಲ್ಲ ಫುಲ್ಲು ಟೈಟ್ ಬಿಗಿತಾ ಇದೆ. So these two dresses I'm going to exchange. ನಂದು ಚೆನ್ನಾಗಿದೆ ಗೈಸ್, ನಾನು ಚೆನ್ನಾಗಿದೆ. She is looking good, so no exchange. Me exchange. ಬಟ್ ನನಗೂ ಈ ಪ್ಯಾಂಟ್ ಒಂಚೂರು ಓಕೆ ಚೆನ್ನಾಯ್ತಾ ಅದು. ಇಲ್ಲಿ ರೆಡಿ, ನೆಕ್ಸ್ಟ್ ಒನ್ ಹೋಗೋಣ. ಕೈ ಕೊಡು. ನಾವು ಹಂಗೆ ಹೊಸದಾಗಿ ಮಾಡ್ತಾ ಇರ್ತೀವಿ. ಸೊ ಗೈಸ್, ಇದು ನಮ್ಮ ಥರ್ಡ್ ಔಟ್ಫಿಟ್. ಹೇಗೆ ಕಾಣಿಸ್ತದೆ? ಚೆನ್ನಾಗಿದ್ಯಾ? ಆಕ್ಚುಲಿ ನನಗೆ ಇಷ್ಟ ಆಯಿತು. ಇದು ಕೂಡ ನೋಡಿ, ನಾನು 28 ಸೈಜ್ ತೊಗೊಂಡಿರೋದು ಪ್ಯಾಂಟು. ಫುಲ್ಲು ಫ್ರೀ ಆಗಿದೆ, ಅಂದರೆ ಜೀನ್ಸ್ ಹಾಕೊಂಡಿರೋ ಫೀಲೇ ಆಗ್ತಾ ಇಲ್ಲ, ಅಷ್ಟು ಫ್ರೀ ಆಗಿದೆ. ಆ್ಯಂಡ್ ಟಾಪ್ ಅಂತೂ ಸಖತ್ ಕ್ಯೂಟ್ ಆಗಿದೆ. ನನಗೆ ಟಾಪ್ ತುಂಬ ಇಷ್ಟ ಆಯಿತು. ನಾನು ನಮ್ಮ ಪಿಂಕಿಗೆ ಟಾಪ್ ಮೇಲೆ ಕಂಡಿದೆ ಅಂತ, ಯಾಕಂದರೆ ಅವ್ರಿಗೆ ಈ ಥರ ಟಾಪ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನೋಡಿ ಎಷ್ಟು ಮೇಲಿದೆ ನೋಡಿ, ಐ ವೆಸ್ಟ್ಗೆ ಐ ವೆಸ್ಟ್. ಸೊ ನಾವು ಎಷ್ಟೇ ಶಾರ್ಟ್ ಟಾಪ್ ಹಾಕೊಂಡ್ರು ಹಾಕೋಬಹುದು. ಒಂದು ಸ್ವಲ್ಪ ನಮ್ಮ ಹತ್ರ 4 ಟಾಪ್ ಇದೆ ತರ್ಸಿರೋದು ಅಕ್ಕ, ಎಸ್ ಸೈಜು ಇಲ್ಲಿವರೆಗೂ ಹಾಕಿಲ್ಲ ನಾವು. ಅಂದ್ರೆ ನಮ್ದು ಐ ವೆಸ್ಟ್, ಆರೆಂಜ್ ಐ ವೆಸ್ಟ್ ಇರೋದಿರ್ಲಿಲ್ಲ. ಹೌದು, ಈ ಪ್ಯಾಂಟ್ ಹಾಕೊಂಡು ನಿಜ ಹಾಕೋಬಹುದು ಗೈಸ್, ತುಂಬಾ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯ್ತು. ನಿಮ್ ಬಟ್ಟೆ ನಮ್ದು ಸೇಮ್ ಅದೇ, ಟಿ ಶರ್ಟ್ ಆಗ್ಲೇ ತಗೊಂಡಿದ್ದೇನೆ, ಪ್ಯಾಂಟ್ ಜೀನ್ಸ್ ಇಷ್ಟ ಆಯ್ತಾ? ಚೆನ್ನಾಯ್ತು. ಇದನ್ನು ನೆಕ್ಸ್ಟ್ ಲೆವೆಲ್ ಐ ವೆಸ್ಟ್ ಇದೆ. ಎಸ್, ಸೊ ಅವಾಗಲೇ ರಿಟರ್ನ್ ಮಾಡ್ತೀನಿ ಗೈಸ್. ಇವಾಗ ಹಾಕೊಂಡಿರೋದನ್ನ ಇಟ್ಕೊತೀನಿ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಓಕೆ, ಸೊ ನೆಕ್ಸ್ಟ್ ಒಂದು ಹೋಗೋಣ. ಹಿಂಗೋಗಿ ಬರೋಣ. ಬರೀ ನೆಕ್ಸ್ಟ್ ಒಂದು ಹೋಗೋಣ. ಎಸ್,
ಸೊ ಇದು ನಮ್ಮ ಸೆಕೆಂಡ್ ಔಟ್ಫಿಟ್, Second ಥರ್ಡ್ ಮೂರನೇದ ನಾಲ್ಕನೇದ ಒಂದು ಹ್ಮ್. ಔಟ್ಫಿಟ್ ಇದೆ. ಸೊ ನೋಡಿ ಟಾಪ್ ಈ ರೀತಿ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಈ ರೀತಿ ಹಿಂಗೆ ಕಾಣುತ್ತೆ, ಬ್ಯಾಕ್ ಸೈಡು ಈ ರೀತಿ ಕಾಣುತ್ತೆ. ಹಾಗೆ ಜೀನ್ಸ್ ಕೂಡ ನಾನು ಅದರಲ್ಲೇ ತಗೊಂಡಿರೋದು ಟೋನ್ ಜೀನ್ಸ್. ನಮ್ಗೆ ಅನಿಸ್ತು ಟೋನ್ ಜೀನ್ಸ್ ಅಸಹ್ಯ ಕಾಣಿಸುತ್ತಿಲ್ಲ, ಬಟ್ ಏನೂ ಅಸಹ್ಯವಾಗಿ ಕಾಣಿಸ್ತಿಲ್ಲ. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ, ನಾಟ್ ಬ್ಯಾಡ್, ಇಷ್ಟ ಆಯ್ತು. ಸೊ ರೇಟ್ ಮೈ ಔಟ್ಫಿಟ್ ಲುಕ್. ನೀವು ನಮ್ದು ಟೀ ಶರ್ಟ್ ಮತ್ತೆ ಪ್ಯಾಂಟ್. ಇದು ಇವಾಗ ಹಾಕೊಂಡಿರೋ ಟಿ ಶರ್ಟ್ ಹೂನಕ್ಕ. ನೋಡಿ ಗೈಸ್, ಅದು ಪ್ರಿಂಟ್ ಈ ರೀತಿ ಕಾಣಿಸುತ್ತೆ. ಫ್ರಂಟ್ ಅಲ್ಲಿ ಏನು ಪ್ರಿಂಟ್ ಇರಲ್ಲ, ಸೊ ಪ್ಲೇನ್ ಇರುತ್ತೆ. ಬ್ಯಾಕ್ ಸೈಡ್ ಪ್ರಿಂಟ್ ಈ ರೀತಿ ಕಾಣುತ್ತೆ. ನೀವು ಇನ್ನು ಜೀನ್ಸ್ ಹಾಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಕಾಣ್ತೀರಿ. ಕಾರ್ಗೋ ನಿನ್ ಮುಗೀತಾ? ಮುಗೀತು, ನಂದೆಲ್ಲ ಮುಗೀತು. ಜೀನ್ಸ್ ಮುಗೀತಾ? ಮುಗೀತು, ಎಲ್ಲ ಮುಗಿತು. ನನಗೆ 5,000 ಗೈಸ್ ಕೊಟ್ಟಿದ್ದು. ನಾನು ಮೂರು ಔಟ್ಫಿಟ್ ಇದೆ, ತೋರಿಸ್ತೀನಿ. ಸೊ ಕರೆಂಟ್ ಇದೆ, ಈ ರೀತಿ ಇದೆ. ವೈಟ್ ಕಲರ್ ರೇರ್ ಯೂಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ಒಂದಿರ್ಲಿ ವೈಟು ಅಂತ. ಓಕೆ, ಇವಳನ್ನ ಕಳಿಸ್ಬಿಡೋಣ ಇವಾಗ. ಸೊ ನಾನು ನೆಕ್ಸ್ಟ್ ಔಟ್ಫಿಟ್ಗೆ ಹಾಕೊಂಡ್ ಬರ್ತೀನಿ, ಸಿಗ್ತೀನಿ. ಓಕೆ, ಎಸ್, ಇದು ನನ್ನ ಔಟ್ಫಿಟ್. ಸೊ ಈ ರೀತಿ ಇದೆ. ಆ್ಯಕ್ಚುಲಿ ಟಾಪ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ. ಬಿಕಾಸ್ ಇದನ್ನ ಓಪನ್ ಮಾಡಿದ್ರೆ ಪೂರ್ತಿ ಇಲ್ಲಿ ಗಂಟ ಬರ್ತಾ ಇದೆ. ಆ್ಯಂಡ್ ಇದು ಎಲ್ ಸೈಜ್ ಕೊಟ್ಟಿದ್ದಾರೆ. ನಾನು ಎಲ್ಲೇ ಮಾಡಿದ್ನೋ ಏನೋ ನನಗೆ ಐಡಿಯಾ ಇಲ್ಲ, ಬಟ್ ನಂಗೆ ಅದು ಇಷ್ಟ ಆಗಿಲ್ಲ. ಯಾಕಂದ್ರೆ ನಂಗೆ ಇದಿತ್ತು, ನಮ್ಗೆ ಈ ಥರ ಕತ್ತಿಗೆ ಹಾಕೊಳ್ಳೋದು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ತೊಗೊಂಡೆ, ಬಟ್ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಕಾಣುತ್ತೆ. ಬಟ್ ಜೀನ್ಸ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಆ್ಯಂಡ್ ಹಾಕೊಂಡ್ರೂ ತುಂಬ ಚೆನ್ನಾಗಿದೆ. ಜೀನ್ಸು ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಔಟ್ಫಿಟ್ಗೆ ಐ ಗಿವ್ 10ಗೆ, ಟಾಪ್ಗೆ ಆ್ಯಕ್ಚುಲಿ ಐ ಗಿವ್ 10ಗೆ 5. ಕ್ವಾಲಿಟಿ ಚೆನ್ನಾಗಿದೆ, ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಪ್ಯಾಂಟ್ಗೆ ಐ ಗಿವ್ 8 ಗೈಸ್. ಪ್ಯಾಂಟ್ ಚೆನ್ನಾಗಿದೆ, ಬಟ್ ಅಷ್ಟೊಂದು ವಾವ್ ಅನಿಸ್ತಿಲ್ಲ, ಬಟ್ ಪ್ಯಾಂಟ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಎಸ್, ಸೊ ಗೈಸ್, ಇದು ನನ್ನ ಇನ್ನೊಂದು ಡ್ರೆಸ್ಸು. ನಾನು ಹೇಳಿದ ನಾನು ಡ್ರೆಸ್ ಮಾಡಿದ್ದೀನಿ ಅಂತೇಳಿ. ಸೊ ಇಲ್ಲಿ ಶೋಲ್ಡರ್ ಈ ಥರ ಡ್ರಾಪ್ ಆಗುತ್ತೆ. ಇದು ನನ್ನ ಇನ್ನರ್ ವೇರ್ ಆ್ಯಕ್ಚುಲಿ. ಅಂದರೆ ಇದು ನಾನು ಒಳಗಡೆ ತಳ್ಕೊಂಡ್ರು, ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಈ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ, ಆ್ಯಂಡ್ ಟಾಪ್ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಕೆಳಗಡೆ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಫುಲ್ ಡ್ರೆಸ್ ಲೆಂತ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಡ್ರೆಸ್ಸಿಗೆ ಹೋಗ್ತೀನಿ, ಸಿಗುವ. ಸೊ ಗೈಸ್, ಇದು ನನ್ನ ಇನ್ನೊಂದು ಔಟ್ಫಿಟ್. ಇದು ಆಲ್ಮೋಸ್ಟ್ ಲಾಸ್ಟ್ ಔಟ್ಫಿಟ್. ಇನ್ನೊಂದು ಜೀನ್ಸ್ ಅದನ್ನು ತೋರಿಸ್ಬಿಡ್ತೀನಿ. ಸೊ ಇದು ಶೋಲ್ಡರ್ ಟಾಪು, ಅಂದರೆ ಶೋಲ್ಡರ್ ಲೆಂತ್ ಟಾಪು. ಬಟ್ ತುಂಬ ಯಾಕೋ ಎಳಿತಾ ಇದ್ದೀನಿ, ಅದು ಮೇಲ್ಮೇಲೆ ಹೋಗ್ತಾ ಇದೆ. ಬಟ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ. ಪ್ಯಾಂಟ್ ಹೇಗಿದೆ? ಪ್ಯಾಂಟ್ ಚೆನ್ನಾಗಿದೆಯಾ? ಒಂಚೂರು ಉದ್ದ ಆಯಿತು. ಅಂದ್ರೆ ನೀನು ಕುಳ್ಳಕ್ಕಿದೆ ಅಂತ ಹೇಳು. ಅದೇ ನಾನು ಕುಳ್ಳಗಿದ್ದೀನಿ, ಬಟ್ ಉದ್ದ ಆಯಿತು. ಕ್ರಾಕ್ಸ್ ಹಾಕೊಂಡ್ರೆ ಸಾಕಾಗುತ್ತೆ. ಕ್ರಾಕ್ಸ್ ಹಾಕೊಂಡ್ರೆ ಕರೆಕ್ಟಾಗಿ ನಮ್ಗೆ ಅದಿರೋದೇ ಹಂಗೆ. ಸುದೀಪ್ ಸರ್ ಹಾಕೋತಾರಲ್ಲ ಹಂಗೆ, ಸುದೀಪ್ ಸರ್ ಹಾಕೋತಾರ. ಸೊ ದಿಸ್ ಇಸ್ ಹೌ ಇಟ್ ಲುಕ್ ಗೈಸ್. ಬಟ್ ಪ್ಯಾಂಟ್ ತೀರಾ ಉದ್ದ ಇಲ್ಲ ನೋಡಿ, ನನ್ನ ಕಾಲಿಗಿಂತ ಇಷ್ಟು ಉದ್ದ ಇದೆ. ಎಕ್ಸ್ಚೇಂಜ್ ಯೋಚನೆ ಮಾಡ್ತೀನಿ ಏನು ಮಾಡಲಿ ಅಂತ. ಬಟ್ ಓಕೆ, ನಾಟ್ ಬ್ಯಾಡ್, ನಂಗೆ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಪ್ಯಾಂಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಾಂದರೆ ನೋಡೋಣ, ಫೋಲ್ಡ್ ಮಾಡಿ ಹೊಲಿಸ್ಬಿಡ್ತೀನಿ ಅಷ್ಟೇ. ಒಂಚೂರು ಉದ್ದ ಇರೋದೇನ ಒಂಚೂರು ಫೋಲ್ಡ್ ಮಾಡಿ ಅಲ್ವಾ? ಅಲ್ಲ, ನೀನು ಅದನ್ನ ಮೇಲೆ ಕಟ್ಕೋಬೋದೇನೋ ಮೋಸ್ಟ್ಲಿ. ನಿಂಗೆ ಎಷ್ಟು ಬೇಕು ಅಷ್ಟು. ಇನ್ನೂ ಮೇಲೆ ಕಟ್ಕೊಂಡ್ರೆ ಪ್ಯಾಂಟ್ ಅಸಹ್ಯ ಕಾಣಿಸುತ್ತೆ ನೋಡಿ. ಇಷ್ಟೇ, ಇನ್ನೆಷ್ಟು ಮೇಲೆ ಆಗಲ್ಲ, ಇದಕ್ಕೂ ಮೇಲೆ ಆಗಲ್ಲ. ಸೊ ಇಷ್ಟೇ ಗೈಸ್. ಇನ್ನೊಂದು ಜೀನ್ಸ್ ಇದೆ, ಅದೊಂದು ಹಾಕೋ ಬಂದ್ಬಿಡ್ತೀನಿ, ನೋಡಿರಂತೆ. ಸೊ ಗೈಸ್, ಇದು ನನ್ನ ಲಾಸ್ಟ್ ಜೀನ್ಸ್. ಹೇಗಿದೆ ಜೀನ್ಸ್? ಆ್ಯಕ್ಚುಲಿ ಜೀನ್ಸ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇದು ಕೂಡ ಸ್ವಲ್ಪ ಉದ್ದನೇ ಇದೆ, ಬಟ್ ಉದ್ದನೂ ಇದೆ. ಆ್ಯಂಡ್ ಇದು ಇಲ್ಲಿ ಮೇಲೂ ಕೂಡ ಫುಲ್ ಐ ವೇಸ್ಟ್ ಮಾಡಿದ್ದಾರೆ ನೋಡಿ, ಎಷ್ಟು ಮೇಲಿದೆ ನೋಡಿ. ಬಟ್ ಜೀನ್ಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹೆಂಗಿದೆ ಪಿಂಕಿ? ಚೆನ್ನಾಗಿತ್ತಾ? ಇಲ್ಲ? ಸೊ ಅಷ್ಟೇ ಗೈಸ್ ನಮ್ಮ ಒಂದು ಶಾಪಿಂಗ್. ನೋಡಿ, ಆಲ್ರೆಡಿ ಬಿಚ್ಚು ಚಡ್ಡಿ ಹಾಕೊಂಡ್ಬಿಟ್ಟಾಳೆ, ಚಡ್ಡಿ ಚಿಕ್ಕಿ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಲಿ ಕಮೆಂಟ್ ಫಾರ್ ದ ಲಿಂಕ್ ಫಾರ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಲಿಂಕ್ನ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗೂ ಆ್ಯಕ್ಚುಲಿ ಇಷ್ಟ ಆಯಿತು. ಒಂದು 2-3 ಡ್ರೆಸ್ ಬಿಟ್ಟರೆ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನನಗೆ ಸೈಜ್ಗಳು ಆಗ್ತಾ ಇಲ್ಲ ಅಷ್ಟೇ, ಅದನ್ನು ಎಕ್ಸ್ಚೇಂಜ್ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.